ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಬಲಭದ್ರ ತಾನು ಚಿಕ್ಕಂದಿನಲ್ಲಿ ಆಡಿ ಬೆಳೆದಿದ್ದಂತಹ ಗೋಕುಲಕ್ಕೆ ಹೋಗಿ ಆ ವ್ರಜಸುಂದರಿಯರನ್ನ, ಗೋಪಬಾಲಕರನ್ನ, ಗೋಪಾಲಕರನ್ನ ಎಲ್ಲರನ್ನೂ ನೋಡಿ ಅವರೊಡನೆ ಒಡನಾಡಿ ಆಡಿ ಆನಂದವಾಗಿ ಬಂದಿದ್ದನ್ನು ನಾವು ನೋಡಿದ್ವಿ. ಈಗ ಪೌಂಡ್ರಕ ವಾಸುದೇವನ ಒಂದು ಘಟನೆ. ಆ ಪೌಂಡ್ರಕ ವಾಸುದೇವ ಅನ್ನತಕ್ಕಂಥವನು ತಾನೇ ಕೃಷ್ಣ, ತಾನೇ ವಾಸುದೇವ ಅನ್ನತಕ್ಕಂಥ ಒಂದು ಭ್ರಮೆಯಲ್ಲಿ ಸಿಲುಕಿ ಕೃಷ್ಣನಿಗಿರತಕ್ಕಂಥ ಸುದರ್ಶನ ಚಕ್ರದ ರೀತಿಯಲ್ಲೇ ಚಕ್ರ, ಶಂಕು, ಅವನದೇ ಒಂದು ವೇಷಭೂಷಣಗಳನ್ನೆಲ್ಲ ತೊಟ್ಕೊಳ್ತಾ ಇರ್ತಾನೆ. ಪೀತಾಂಬರ, ಶ್ರೀವತ್ಸ ಚಿಹ್ನೆ, ಈ ರೀತಿಯಾಗಿ ಎಲ್ಲವನ್ನೂ ಅನುಕರಿಸ್ತಾ ಇರ್ತಾನೆ. ಅನುಕರಿಸಿದ್ರೆ ಹೋಗಲಿ ಅಂದರೆ ನಾನೇ ನಿಜವಾದ ವಾಸುದೇವ, ಕೃಷ್ಣ ವಾಸುದೇವನೇ ಅಲ್ಲ ಅನ್ನತಕ್ಕಂಥ ಒಂದು ಮೂರ್ಖತನದಲ್ಲಿ ಕೃಷ್ಣನಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ಮನುಜೇಶ ಬಲಗರ್ವಮುನ ಮದೋನ್ಮತ್ತುಂಡೈ ಯವನಿಪೈ ವಾಸುದೇವಾಖ್ಯುಡನಂಗ నేనొక్కరుండంగాక ఇతరులకి నామమలవడు సేనేయని అదటు మికిలి తెగి హరిదా వాసుదేవండననుకొనునంట పోయి వలదను మనుచు దూతం బద్మాయతాక్షుని పాలికిం బొమ్మన్న నరిగి వాడంబుజోదరుండు పెద్ద కొలువుంగై కొనియుండ సంకోచపడక వినుము మారాజు మాటగా వనజనాభ వినుము మారాజు మాటగా వనజనాభ అవని రక్షింప వాసుదేవాఖ్యనొందినట్టియేనుండ సిగ్గుబోదట్టి నీవు నా పేరును నా చిహ్నము లేపున ధరించి తిరిగేదిది పంతమే ఇంతే పో మదింబరికించిన నే పంతమెరుంగు గొల్లండేమిటనైనన్. ಆ ಬಲರಾಮ ಗೋಕುಲದಲ್ಲಿ ಇದ್ದಂಥ ಸಮಯದಲ್ಲಿ ಈ ಪೌಂಡ್ರಕ ತನ್ನ ಸಾಮಂತನಾದಂಥ ಒಬ್ಬ ರಾಜನನ್ನೇ ಕಳಿಸಿದ ಕೃಷ್ಣನ ಬಳಿಗೆ ದೂತನಾಗಿ. ಅವನ ಕೈಯಲ್ಲಿ ಹೀಗೆ ಹೇಳ್ತಾನೆ, ಹೇ ಮನುಜೇಶ, ಈ ಲೋಕದಲ್ಲಿ ಅವನಿಪೈ ವಾಸುದೇವಾಕ್ಯುಡನಂಗ నేనొక్కరుండంగాక ఇతరులకీనామం అలవడు ಸೇನೆ. ಈ ಪ್ರಪಂಚದಲ್ಲಿ ವಾಸುದೇವ ಅನ್ನತಕ್ಕಂಥ ಹೆಸರು ಇರತಕ್ಕಂಥವನು ನಾನೊಬ್ಬನೇ ಇರಬೇಕು. ಇತರಲಕ್ಕೂ ಅಂತಂದರೆ ಬೇರೆ ಯಾರಿಗಾದರೂ ಈ ಹೆಸರು ಅವ್ರಿಗೆ ಇಟ್ಕೊಳಕ್ಕೆ ಸಾಧ್ಯವಾಗಿದೆಯಾ? ಈ ಹೆಸರನ್ನ ಅವ್ರು ಧರಿಸೋಕ್ಕೆ ಸಾಧ್ಯವಾಗಿದೆಯಾ? ಅವನ್ ಅಷ್ಟು ಬಲ, ಗರ್ವ ಅವನಿಗೆ. ಮದೋನ್ಮತ್ತನಾಗಿದ್ದಾನೆ ಆ ಪೌಂಡ್ರಕ ವಾಸುದೇವ. ಅವನು ಮುಂಚೆನೇ ಒಮ್ಮೆ ಕೃಷ್ಣ ಕೈಲಾಸಕ್ಕೆ ಈಶ್ವರನ ಕುರಿತು ತಪಸ್ಸು ಮಾಡ್ಲಿಕ್ಕೆ ಹೋದಾಗ್ಲೇ ಆವಾಗ್ಲೇ ಒಮ್ಮೆ ಬಂದು ಇವ್ರ ಮೇಲೆ ಯುದ್ಧ ಮಾಡ್ತಾನೆ. ಅವನು ಕೂಡ ಶಂಖ, ಚಕ್ರ, ಎಲ್ಲ ಆಯುಧಗಳು ಎಲ್ಲ ಕೃಷ್ಣನಂತೆಯೇ ವೇಷಧಾರಣೆ ಮಾಡಿಕೊಂಡು ಬಂದು ಮಹಾ ಸೈನ್ಯವನ್ನು ತೆಗೆದುಕೊಂಡು ಬಂದು ಕೃಷ್ಣ ಇಲ್ಲದೆ ಇರೋ ಸಂದರ್ಭದಲ್ಲಿ ದ್ವಾರಕೆ ಮೇಲೆ ದಂಡಯಾತ್ರೆ ಮಾಡಿರ್ತಾನೆ. ಉಗ್ರಸೇನ, ಪ್ರದ್ಯುಮ್ನ, ಅನಿರುದ್ಧ, ಸಾಂಬ ಎಲ್ಲರೂ ಅವನ ದಾಳಿಯನ್ನು ಪ್ರತಿಭಟಿಸ್ತಾರೆ. ಎದುರಿಗೆ ಯುದ್ಧ ನಡೆಯುತ್ತೆ ಎಲ್ಲರಿಗೂ, ಮತ್ತು ಪೌಂಡ್ರಕ ವಾಸುದೇವನಿಗೆ. ಆದರೆ ಯಾರೊಬ್ಬರು ಸೋಲಲ್ಲ, ಯಾರೊಬ್ಬರು ಗೆಲ್ಲ, ಆ ರೀತಿಯಾಗಿರುತ್ತೆ. ಆದ್ದರಿಂದ ತನ್ನ ಪ್ರಧಾನವಾದ ಶತ್ರುವಾದಂತಹ ಕೃಷ್ಣ ಇಲ್ಲದೆ ಇರುವಾಗ ಯುದ್ಧ ಇನ್ನೆಷ್ಟು ಮಾಡಿದ್ರೆ ಏನು ಪ್ರಯೋಜನ ಅಂತ ಭಾವಿಸ್ಬಿಟ್ಟು ಪೌಂಡ್ರಕ ಯುದ್ಧ ನಿಲ್ಲಿಸ್ಬಿಟ್ಟು ಹೊರಟೋಗಿರ್ತಾನೆ ಅವನ ದೇಶವಾದ ಕರುಷ ಅನ್ನತಕ್ಕಂಥ ಪ್ರದೇಶಕ್ಕೆ. ಈಗ ಕೃಷ್ಣ ಮತ್ತೆ ಬಂದ ಅನ್ನೋದನ್ನು ತಿಳ್ಕೊಂಡು ತಿರ್ಗಾ ಆಗಲೇ ಅವನಿಗೆ ಅದೇನೋ ಒಂದು ಶತ್ರುತ್ವ ಕೃಷ್ಣನ ಮೇಲೆ, ಮತ್ತೆ ಕೃಷ್ಣನ ಮೇಲೆ ಯುದ್ಧ ಮಾಡಬೇಕು ಅನ್ನತಕ್ಕಂಥ ಒಂದು ಅಪೇಕ್ಷೆಯಿಂದ ಅವನು ಸಿದ್ಧವಾಗಿದ್ದಾನೆ. ಅಷ್ಟರೊಳಗೆ ಒಬ್ಬ ರಾಜನನ್ನು ಕೃಷ್ಣನ ಒಂದು ಆಸ್ಥಾನಕ್ಕೆ ಕಳಿಸಿದ್ದಾನೆ. ತನ್ನ ಒಂದು ದೂತನಾಗಿ ಒಂದು ಸಂದೇಶವನ್ನು ಹೇಳಿ ಕಳಿಸಿದ್ದಾನೆ ಆ ಪೌಂಡ್ರಕ ವಾಸುದೇವ. ನಾನಲ್ಲದೆ ಈ ಭೂಮಿ ಮೇಲೆ ಇನ್ಯಾರಿಗಾದರೂ ವಾಸುದೇವ ಅನ್ನತಕ್ಕಂಥ ಹೆಸರು ಒಪ್ಪುತ್ತಾ, ಅವ್ರು ಧರಿಸಬಹುದಾ ಅಂತ. ಅದಟು ಮಿಗಿಲಿ ಅಂತಾನೆ, ಅಂದರೆ ಗರ್ವ ಹೆಚ್ಚಾಗ್ಬಿಟ್ಟು ತೆಗಿ
ಆ ಹರಿ ತಾ ವಾಸುದೇವಂಡನನುಕೊನುನಂಟ. ಅವನಿಗೆ ಎಷ್ಟು ಗರ್ವ ಇರಬೇಕು, ಅವನಿಗೆ ತಾನು ಸಾಹಸ ತೋರಿಸ್ತಾ ನಾನೇ ವಾಸುದೇವ ಅಂತ ಅಂದ್ಕೊಳ್ತಾ ಇದ್ದಾನಂತೆ ಆ ಹರಿ. ಪೋಯಿ ವಲದನು ಮನುಚು, ಹೋಗಿ ಬೇಡ ಅಂತ ಹೇಳು ಅಂತಂದ್ಬಿಟ್ಟು ದೂತಂ ಪದ್ಮಾಯತಾಕ್ಷುನಿ ಪಾಲಿಕಿಂ ಬೊಮ್ಮನ್ನ, ಆ ದೂತನನ್ನ ಕಳಿಸ್ದ ಈ ಕೃಷ್ಣನ ಬಳಿಗೆ ದ್ವಾರಕೆಗೆ ಕಳಿಸ್ದ. ಬೊಮ್ಮನ್ನ ಅರಿಗಿವಾಡು ಅಂಬುಜೋದರುಂಡು ಪೆದ್ದ ಕೊಲುವುಂಗೈ ಕೊನಿಯುಂಡ. ಆ ದೂತ ಹೋದರೆ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ದೊಡ್ಡ ಸಭೆಯಲ್ಲಿ ಕುಳಿತಿದ್ದಾನೆ. ಅಂಬುಜೋದರುಂಡು ಅಂತಂದರೆ ಕೃಷ್ಣ ಶ್ರೀಹರಿ ಒಂದು ದೊಡ್ಡ ಸಭೆಯಲ್ಲಿ ಕುಳಿತುಕೊಂಡಿದ್ದಾನೆ. ಆಗ ಆ ಹೋದಂಥ ದೂತ ತನ್ನ ಒಂದು ದೂತ ಮರ್ಯಾದೆ ಪಾಲಿಸಬೇಕು. ಎಲ್ಲಿದ್ದಾರೆ ಅವರ ಸಮಯ ಕೇಳಿಕೊಂಡು ನನ್ನ ಸಂದೇಶ ಹೇಳಬೇಕು, ಏನೂ ಇಲ್ಲ ಅವನಿಗೆ. ಸಂಕೋಚ ಪಡಕ ವಿನುಮು ಮಾ ರಾಜು ಮಾಟಗ ವನಜನಾಭ. ಅಪ್ಪ ವನಜನಾಭನೇ, ಕೇಳಿಸ್ಕೊಪ್ಪ, ನಮ್ಮ ರಾಜನ ಮಾತು ಇದು, ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ನನ್ನ ವಾಕ್ಯ ಅಲ್ಲ ಅಂತ. ನಮ್ಮ ರಾಜನಾದಂಥ ಕರುಷದಿಂದ ಪೌಂಡ್ರಕ ವಾಸುದೇವ ಅನ್ನೋರು ನನ್ನನ್ನು ದೂತನನ್ನಾಗಿ ಕಳಿಸಿದ್ದಾರೆ, ಕೇಳಿ ಅವನಿ ರಕ್ಷಿಂಪ ವಾಸುದೇವಾಖ್ಯನೊಂದಿನಟ್ಟಿ ಏನುಂಡ ಸಿಗ್ಗುವುದಟ್ಟಿ ನೀವು. ನಾನು ಈ ಭೂಮಿನೆಲ್ಲ ರಕ್ಷಿಸ್ತಾ ಇದ್ರೆ ನೀನು ಆ ವಾಸುದೇವ ಅನ್ನೋದಕ್ಕಂತ ಹೆಸರಿಟ್ಕೊಂಡಿದ್ದೀಯಲ್ಲಂತ, ನಿನಗೆ ಸಿಗ್ಗು ಅಂತಂದ್ರೆ ನಾಚಿಕೆ ಇಲ್ಲವೇ ಅಂತ ಕೃಷ್ಣನನ್ನೇ ಕೇಳ್ತಾ ಇದ್ದಾನೆ. ಆ ರೀತಿಯಾದಂಥ ಒಂದು ಸಂದೇಶವನ್ನು ಕಳಿಸಿದ್ದಾನೆ. నా పేరును నా చిహ్నము లేపున ధరించి తిరిగేది పంతమే. ಏನ್ ನೀನು ನನ್ನ ಹೆಸರು ನನ್ನ ಚಿಹ್ನೆಗಳನ್ನೆಲ್ಲ ಒಳ್ಳೆ ಸಂಭ್ರಮವಾಗಿ ಧರಿಸಿ ತಿರುಗ್ತಾ ಇದೆಯಲ್ಲ, ಇದೇನಿದು ನೀನು ಈ ರೀತಿಯಾಗಿ ಮಾಡ್ತಾ ಇದೀಯಾ? ಮದಿಂಬರಿ ಕಿಂಚಿನ ನೇ ಪಂತಮೆರುಂಗು ಗೊಲ್ಲಂಡೇಮಿಟ ನೈನನ್. ಒಂದು ಯೋಚನೆ ಮಾಡಿ ನೋಡಿದ್ರೆ ನೀನು ತಿರುಗ್ತಾ ಇದ್ದೀಯ ನಿಜ, ಆದರೆ ನಿನಗೇನಾದರೂ ಮರ್ಯಾದೆ ಗೊತ್ತಿದೆಯಾ? ಯಾಕೆಂದರೆ ನೀನು ಗೊಲ್ಲ, ನಿನಗೆ ಈ ರಾಜ ಮರ್ಯಾದೆಗಳು ನಿನಗೆ ಹೇಗೆ ಗೊತ್ತಾಗುತ್ತೆ? ನಿನಗೆ ಏನೂ ಗೊತ್ತಾಗಲ್ಲ. ಇನ್ನಾದರೂ ನಿನ್ನ ಬಲ, ನಿನ್ನ ಶತ್ರುವಾದಂಥ ನನ್ನ ಬಲ, ಇವೆರಡನ್ನೂ ಹೋಲಿಸ್ಕೊಂಡು ನೋಡಿಕೊಂಡು ಒಳ್ಳೆ ಇದ್ರ ರೀತಿಯಲ್ಲಿ ನನ್ನ ಚಿಹ್ನೆ, ನನ್ನ ಹೆಸರು ಎಲ್ಲ ಬಿಟ್ಬಿಟ್ಟು ನನ್ನನ್ನು ಶರಣು ಕೋರಿ ಬದುಕಿದ್ರೇನಾ ಸರಿ, ನನ್ನ ಮೇಲೆ ಪಂಥ ಮಾಡಿದ್ರೇನಾ ಯುದ್ಧಕ್ಕೆ ರೆಡಿಯಾಗಿರು, ಸಿದ್ಧವಾಗಿರು ಅಂತ ಹೇಳಿ ಕಳಿಸ್ತಾನೆ. ಇಂಥ ನುಂಡಿಯೇನ ಇನ್ನು ಮೇಲಾದರೂ ಎದುರಿನ್ ತನ್ನೆರಿಂಗಿ ನಾ ಚಿನ್ನಲೆಲ್ಲ ಬಿಡಿಸಿ ಚೇರಿ ಕೊಲಿಚಿ. ಎದಿರಿನ್ ಅಂತಂದರೆ ನನ್ನದ ಮತ್ತು ನಿನ್ನ ಒಂದು ಸ್ಟೇಟಸ್ ಹೇಗಿದೆ, ನನ್ನ ಬಲಾಬಲ ನನ್ನದು ಹೇಗಿದೆ, ನಿನ್ನದು ಹೇಗಿದೆ ಅನ್ನೋದೆಲ್ಲ ತಿಳ್ಕೊಂಡು ಚಿನ್ನಲೆಲ್ಲ ಬಿಡಿಸಿ ಚೇರಿ ಕೊಲಿಚಿ ಬ್ರದುಕು ಮನುಮು. ನನ್ನ ಚಿಹ್ನೆಗಳೆಲ್ಲ ಬಿಟ್ಟುಬಿಟ್ಟು, ನನ್ನ ಹೆಸರನ್ನು ಬಿಟ್ಟುಬಿಟ್ಟು ನೀನು ಎಲ್ಲಾದರೂ ಬದುಕೊಂಡು ಸರಿಯಾದ ರೀತಿಯಲ್ಲಿ ವರ್ತಿಸು. ಕಾಕ ಪಂತಂಬುಲಾಡೆನಾ ಎದುರು ಮನುಮು ಘೋರ ಕದನ ಮುನುಕು. ಅದಲ್ಲದೆ ಏನಾದರೂ ಪಂಥಗಳನ್ನು ಹಾಕ್ಕೊಂಡು ನೀನು ನನ್ನ ಚಿಹ್ನೆಗಳನ್ನು ಬಿಡದೇ ಇದ್ರೇನೋ ನಾ ಎದುರು ಮನುಮು ಘೋರ ಕದನ ಮುನುಕು, ನನ್ನ ಎದುರಿಗೆ ಘೋರ ಕದನ ಮಾಡೋದಕ್ಕೆ ಸಿದ್ಧವಾಗಿರು ನೀನು ಅಂತ ಭಗವಂತನಾದ ಶ್ರೀಕೃಷ್ಣನಿಗೆ ಈ ಪೌಂಡ್ರಕ ವಾಸುದೇವ ತನ್ನ ದೂತನ ಮುಖಾಂತರ ತನ್ನ ಒಂದು ಅಭಿಪ್ರಾಯವನ್ನು, ಅದೆಂತಹ ಅಭಿಪ್ರಾಯ, ಅದು ದುರಭಿಪ್ರಾಯವನ್ನು ತಿಳಿಸಿ ಕಳಿಸಿದ. దుర్భాషలు సభ్యులు విని యొండోరు మొగము సూచి విస్మితులగుచున్. జనులార ఎట్టి క్రొత్తలు వినంబడియడు నిచట లెస్స వింటిరేయనంగన్. ಆ ಕೃಷ್ಣ ಪರಮಾತ್ಮನನ್ನ ಕುರಿತೇ ಈ ರೀತಿಯಾದಂಥ ದುರ್ಭಾಷೆಗಳನ್ನು ಆಡಿದಂಥ ದೂತನ ಒಂದು ನಡತೆಯನ್ನು ನೋಡಿದಂಥ ಆ ಸಭೆಯಲ್ಲಿದ್ದಂತಹ ಸಭ್ಯರೆಲ್ಲರೂ ಕೂಡ ಕೇಳಿ ಒಂಡೋರು ಮೊಗಮುಸೂಚಿ ವಿಸ್ಮಿತುಲಗುಚನ್ನು, ಒಬ್ಬರೊಬ್ಬರು ಮುಖ ನೋಡ್ಕೋತಾ ಇದ್ದಾರೆ. ಏನಿದು ನಮ್ಮ ಕೃಷ್ಣನಿಗೆ ಈ ರೀತಿಯಾದಂತಹ ಹೇಳಿ ಕಳಿಸಿದಾನಲ್ಲ ಇವನು ಅಂತ. ಜನುರಾರ ಎಟ್ಟಿ ಕ್ರೊತ್ತಲು ವಿನಂಬಡಿಯೇಡು ನಿಚಟ ಲೆಸ್ಸ ವಿಂಟಿರೇ. ಅಯ್ಯಪ್ಪ ನೋಡಿದೆ ಇದೆಂಥ ವಿಸ್ಮಯ. ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಅವನ ಮಹಿಮೆಗಳು ಎಲ್ಲರಿಗೂ ತಿಳಿದಿದೆ.
ಇದೇನೋ ಹೊಸ ಹೊಸ ತರಹದ ಒಂದು ಇದೆಲ್ಲ ಹುಟ್ಕೋತಾ ಇದೆಯಲ್ಲ, ಚೆನ್ನಾಗಿ ಕೇಳಿದ್ರ ನಮ್ಮ ಕೃಷ್ಣನ್ ಹೇಗಂದ್ರು ಅನ್ನೋ ರೀತಿಯಲ್ಲಿ ಒಬ್ರಿಗೊಬ್ರು ಎಲ್ಲರೂ ಕೂಡ ಮುಖಗಳನ್ನು ನೋಡಿಕೊಂಡು ಮಾತಾಡ್ಕೊಳ್ತಾ ಇದ್ದಾರೆ. ಅಟ್ಟಿ ಎಡಂಗ್ರಿಷ್ಣುಂಡು ವಾಣಿ ಕಿಟ್ಲನಿಯೇ. ಆ ಕ್ಷಣದಲ್ಲಿ, ಆ ರೀತಿಯಾದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಆ ದೂತನನ್ನ ಕುರಿತು ಮುಂದಿನಂತೆ ಮಾತುಗಳನ್ನು ಹೇಳಿದ. వినరా మీ నృపుండన్న చిహ్నములు నేవే వచ్చి ఘోరాజిలోంతన మీదన్ వెసవైవం గంకముఖ గృధ్ర వ్రాతముల్మూగంగ ననిలో దర్పము ధూళి కూలి వికలంబై సారమేయాలికిన్ నన్నయంబునన్ శరణంబవయ్యేదను మే నన్నట్లుగా వానితోన్ అని యుద్రేకముగా నాడిన మాటల కులికి వాడుటెంత ముగలంగ జని తన ఏలిక కంతయు వినిపించెను. అతని మదికి విరసముగదురన్. ಆ ಪೌಂಡ್ರಕ ವಾಸುದೇವನ ದೂತ ನುಡಿದಂಥ ದುರ್ಭಾಷೆಗಳನ್ನ ಕೇಳಿದಂಥ ಕೃಷ್ಣನಿಗೆ ಕೋಪ ಬರುತ್ತೆ. ಅವನು ಹೇಳ್ತಾನೆ, ಕೃಷ್ಣ ವಿನರ మీ నృపుండన్న చిహ్నములు నేవే వచ్చి ಗೋರಾಜಿಲೋ ದನಮೀಂದನ್ ಬೆಸವ ಇವನ್. ಅಂದ್ರೆ ಪೌಂಡ್ರಕ ವಾಸುದೇವ ಕೃಷ್ಣನಿಗೆ ಏನು ಹೇಳಿ ಕಳಿಸಿರ್ತಾನೆ, ಶಂಖ ಚಕ್ರ ಗದಾ ಪದ್ಮ ಮತ್ತೆ ಶ್ರೀವತ್ಸಲಾಂಚನ ಕೌಸ್ತುಭ ಎಲ್ಲವೂ ನನ್ನದು, ನನ್ನ ಚಿಹ್ನೆಗಳು, ನಾನು ಧರಿಸ್ತಕ್ಕಂಥ ಚಿಹ್ನೆ. ನೀನು ಗೊಲ್ರವನು, ನೀನು ಧರಿಸ್ತೀಯ, ನೀನು ಇದೆಲ್ಲ ತೆಗೆದಿಟ್ರೆ ಸರಿ ಅನ್ನೋದಕ್ಕಂತಹ ಒಂದು ಸಂದೇಶ ಕಳಿಸಿರ್ತಾನೆ. ಆದ್ರಿಂದ ಕೃಷ್ಣ ಏನು ಹೇಳ್ತಾನೆ, ನಾನೇ ಬಂದು ಅವನ್ನ ಗೋರಾಜಿಲೋ, ಘೋರ ಆಜಿಯಲ್ಲಿ, ಆಜಿ ಅಂದ್ರೆ ಯುದ್ಧದಲ್ಲಿ, ಅವನ ಎದುರು ನಿಂತು ಯುದ್ಧ ಮಾಡತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಚಕ್ರ ಗದ ಬಾಣಗಳನ್ನ ಪ್ರಯೋಗ ಮಾಡ್ತೀನಿ. ಆಗ ಅವನು ನನ್ನ ಸುದರ್ಶನ ಚಕ್ರವನ್ನ ಕೃಷ್ಣ ಪ್ರಯೋಗ ಮಾಡಿದ್ಮೇಲೆ ಅಲ್ಲಿಗೆ ಆಯ್ತು ಅವನ ಕತೆ. ಆಗ ಮುಂದಕ್ಕೆ ಏನಾಗತ್ತೆ, ಅವನಿಗೆ ಕಂಕಮುಖ ಅಂದ್ರೆ ಹದ್ದು, ರಣಹದ್ದುಗಳು ಅಂತಾರೆ, ಗೃದ್ರ ವ್ರಾತಮುಲ್ಮೂಗಂಗ, ಆ ಸತ್ತಂತಹ ಪೌಂಡ್ರಕನ ಮೇಲೆ ಈ ಹದ್ದುಗಳು, ರಣಹದ್ದುಗಳು, ಗೃದ್ರ ಇದೆಲ್ಲ ಗುಂಪು ಗುಂಪಾಗಿ, ವ್ರಾತಮುಲ್ ಅಂದ್ರೆ ಗುಂಪು ಗುಂಪಾಗಿ ಬಂದು ಮೂಗಂಗ ಮುಸುಕೊಂಡ್ಬಿಡುತ್ತೆ, ಸುತ್ತುವರೆದು ಬಿಡುತ್ತವೆ. ನನಿಲೋ ದರ್ಪಮು ಧೂಳಿ ಕೂಲಿ ವಿಕಲಂಬೈ, ಅವನಿಗೆ ಅಲ್ಲಿಗೆ ನನ್ನ ಚಕ್ರದ ಪ್ರಯೋಗವಾದ ನಂತರ ಅವನು ಬಿದ್ದು ಅವೆಲ್ಲ ಪಕ್ಷಿಗಳೆಲ್ಲ ಬಂದು, ಅವನು ಪ್ರಾಣ ಹೋಗಿರುತ್ತೆ, ಪಕ್ಷಿಗಳೆಲ್ಲ ಬಂದು ಅವನ್ನ ತಿನ್ನಲಿಕ್ಕೆ ಮುಸುರುತ್ತವೆ. ಆಗ ಒಂದು ದರ್ಪ ಧೂಳಿ ಕೂಲಿ ವಿಕಲಂಬೈ, ಅವನ ದರ್ಪವೆಲ್ಲ ಅಣಗಿ ಸಾರಮೇಯಾಲಿಕಿ ನನ್ನ ಎಂಬುನ್ ಶರಣಂಬವಯ್ಯೆ. ಅವನಿಗೇನಾಗುತ್ತಾಗ ಸಾರಮೇಯಗಳು ಅಂತಂದ್ರೆ ನಾಯಿ ನರಿಗಳಿಗೆ ಆನಂದವಾದ ಭೋಜನವಾಗ್ತಾನೆ ಅವನಿಗೆ. ಆದ್ರಿಂದ ನಾನು ಈ ರೀತಿಯಾಗಿ ಹೇಳಿದ್ದೀನಿ, ಮೇನನ್ನಟ್ಲುಗ ವಾನಿತೋನ್, ಹೋಗ್ಬಿಟ್ಟು ನಿನ್ನ ಯಾರು ಕಳಿಸಿದ್ದಾರೆ ನಿನ್ನನ್ನು ದೂತನಾಗಿ ಇಲ್ಲಿ ಕಳಿಸಿರೋದು ಆ ಪೌಂಡ್ರಕ ವಾಸುದೇವ, ಅವನು ಹೇಳು, ಯುದ್ಧರಂಗದಲ್ಲಿ ನಾನು ಅವನ್ನ ಗತಿ ಕಾಣಿಸ್ತೀನಿ ಅನ್ನೋದಕ್ಕಂಥದ್ದನ್ನ ಕೃಷ್ಣ ಹೇಳ್ದ. అని ఉద్రేకముగా నాడిన మాటల కులికి వాడు డెందము ಗಲಗಂಜನಿ ಅಂದ್ರೆ ಡೆಂದಮು ಅಂದ್ರೆ ಅವನ ಹೃದಯ. ಈ ಕೃಷ್ಣನ ಕೋಪದಿಂದ ಕೂಡಿದಂಥ ಭಾಷಣವನ್ನ ಅಂದ್ರೆ ಅವನ ಮಾತುಗಳನ್ನ ಕೇಳಿ ಅವನಿಗೆ ಭಯ ಹತ್ಕೊಂಡ್ಬಿಡ್ತು. ಸಾಮಂತರಾಜನ ಯಾರನ್ನೋ ಕಳಿಸಿದ್ದಾನೆ ದೂತನನ್ನಾಗಿ ಪೌಂಡ್ರಕ ವಾಸುದೇವ. ಅವನಿಗೆ ಡೆಂದಮು ಗಲಗಂಜನಿ, ಡೆಂದ ಅಂದ್ರೆ ಹೃದಯ ಗುಂಡಿಗೆ ಹೊಡ್ಕೊಬಿಡ್ತು, ಡಬ ಹೊಡ್ಕೊಂಡ್ಬಿಡ್ತು ಗಾಬರಿಗೆ. ತನ್ನ ಏಳಿಕ ಕಂತೆಯು ವಿನಿಪಿಂಚನು ಅತನಿ ಮದಿಕಿ ವಿರಸಮುಗದುರನ್. ಜನಿ ಅಲ್ಲಿಂದ ಹೊರಟು ಬಿಟ್ಟು ತನಗೆ ಏನೇನು ಹೇಳ್ದ ಕೃಷ್ಣ, ತಾನೇನು ಹೇಳಿದೆ ಕೃಷ್ಣನ ಸಭೆಯಲ್ಲಿ, ನೀವು ಹೇಳ್ಕೊಟ್ಟಿದ್ದೆಲ್ಲ ಹೋಗಿ ಹೇಳದ್ನಪ್ಪ, ಅದಕ್ಕೆ ಉತ್ತರ ಇದು ಹೇಳಿದರೆ ನಿಮ್ಮನ್ನ ರಣರಂಗದಲ್ಲಿ ಎದುರುಗೊಳ್ತಾರಂತೆ, ನಿಮ್ಮ ಕತೆ ಮುಗಿಸ್ತಾರಂತೆ ಅಂತೆಲ್ಲ ಹೇಳಿದ್ನೋ ಇಲ್ವೋ. ಆಗ ಆ ಮಾತುಗಳನ್ನ ಕೇಳಿದಂಥ ಪೌಂಡ್ರಕ ವಾಸುದೇವನಿಗೆ ಅತನಿ ಮದಿಕಿ ವಿರಸಮು ಗದುರನ್, ಅವನಿಗಿನ್ನ ಮೊದಲೇ ಕೃಷ್ಣ ಅಂದ್ರೆ ಅವನಿಗೆ ಎಂಥದ್ದೋ ಒಳ್ಳೆ ಉರಿ, ಸೇಡು,
ಅವನ ಮೇಲೇನೋ ಕೋಪ. ಇನ್ನೀಗ ಈ ಕೃಷ್ಣನ ಈ ಮಾತುಗಳನ್ನು ಕೇಳಿ ಅವನಿಗೆ ಕೃಷ್ಣನ ಬಗ್ಗೆ ಇದ್ದಂತಹ ಕೋಪದ ಕಿಚ್ಚು ಇನ್ನೂ ಹೆಚ್ಚಾಯಿತು. ಅಂತಂಗ್ರಿಷ್ಣುಂಡು ದಂಡಯಾತ್ರೋತ್ಸುಕೊಂಡೈ ವಿವಿಧಾಯುಧ కలితంబును విచిత్ర కాంచన పతాకా కేతు విలసితంబును నగు సుందర స్యందనంబునన్ బటు జవతురంగంబులంబూంచి దారకుండు దెచ్చిన నెక్కి యతి త్వరితగతిం గాశికానగరంబున గరిగినం పౌండ్రుగుండును రణోత్సాహంబు దీపింప నక్షౌహిణీ ద్వితయంబుదోడం పురంబు వెడలెన్. అప్పుడతని మిత్రుండైన కాశీపతియును మూండక్షౌహిణులతోడందోడుపడువాండై వెడలే ನಿಟ್ಟಾಪ್ತಾಯುತುಂಡೈ ವಚ್ಚುವಾನಿ. ಅಷ್ಟರಲ್ಲಿ ಕೃಷ್ಣ ದಂಡಯಾತ್ರೆಗೆ ಹೊರಟೇ ಬಿಡೋಣ, ಈ ಪೌಂಡ್ರಕನನ್ನ ಅವನ ದುರಹಂಕಾರವನ್ನು ಅಡಗಿಸ್ತಾ ಇದ್ರೆ ಆಗಲ್ಲ ಅಂತ ಹೊರಡ್ತಾನೆ. ಆಗ ಅವನ ಸಾರಥಿಯಾದ ದಾರಕ ಒಂದು ಸುಂದರವಾದ ರಥವನ್ನ ತೆಗೆದುಕೊಂಡು ಬರ್ತಾನೆ. ಆ ರಥದಲ್ಲಿ ವಿವಿಧಾಯುಧ ಕಲಿತಂಬುನು, ವಿಧವಾದಂಥ ಆಯುಧಗಳ ಒಂದು ಇದೆ ಸಂಗ್ರಹವೇ ಇದೆ ಆ ರಥದಲ್ಲಿ. ವಿಚಿತ್ರ ಕಾಂಚನ ಪತಾಕ ಕೇತು ವಿಲಸತಂಬುಗು ನಗು, ಸುತ್ತಲೂ ಬಣ್ಣ ಬಣ್ಣದ ತೋರಣಗಳು ಕಟ್ಟಿದ್ದಾರೆ. ಪತಾಕೆಗಳು, ಕೇತು ಅಂತಂತಂದ್ರೆ ಅವನು ಗರುಡ ಕೇತು ತಾನೆ, ಗರುಡ ಧ್ವಜ. ಸುಂದರವಾದಂತಹ ಕಾಂಚನ ಪತಾಕ ಅಂತೆ, ಬಂಗಾರದ ಕೇತು, ಎಲ್ಲದರಿಂದ ಅಲಂಕೃತಗೊಂಡಂತಹ ಒಂದು ಸುಂದರವಾದಂತಹ ಸ್ಯಂದನಂಬುನನ್, ಆ ಸುಂದರವಾದ ಒಂದು ರಥಕ್ಕೆ ಪಟುಜವ ತುರಂಗಂಬುಲಂಬೂಂಚಿ, ಚೆನ್ನಾಗಿ ಗಾಳಿಗಿಂತವೂ ವೇಗವಾಗಿ ಓಡಬೇಕು, ಮನೋಜವಾಗಿ ಓಡಬೇಕು. ಆ ರೀತಿಯಲ್ಲಿ ಮನೋಜವದಿಂದ, ಜವ ಅಂದ್ರೆ ವೇಗ, ಅಂತಹ ತುಂಬ ಚೆಂದಾಗಿ ಓಡ್ತಕ್ಕಂತಹ, ವೇಗವಾಗಿ ಓಡ್ತಕ್ಕಂತಹ ತುರಂಗಂಬುಲು ಅಂದ್ರೆ ಕುದುರೆಗಳನ್ನ ಕಟ್ಟಿ ದಾರಕ ತೆಗೆದುಕೊಂಡು ಬಂದ. ರಥವನ್ನ ಸಿದ್ಧ ಮಾಡಿ ತಂದಂತಹ ರಥವನ್ನ ಹತ್ತಿ ಕೃಷ್ಣ ಅತಿ ತ್ವರಿತಗತಿಂ ನಗರಂಬುನ ಕರಿಗಿನಂ, ಅತಿ ತ್ವರಿತಗತಿನ್ ತುಂಬಾ ವೇಗವಾಗಿ ಕಾಶಿಕಾ ನಗರಕ್ಕೆ, ಕಾಶಿ ಪಟ್ಟಣಕ್ಕೆ ಹೋದ್ರು. ಕೃಷ್ಣ ಬಂದಾಗ ಪೌಂಡ್ರಕುಡುನು ರಣೋತ್ಸಾಹಂಬು ದೀಪಿಂಪನ್ ಅಕ್ಷೌಹಿಣಿ ದ್ವಿತಯಂಬುದೋಡಂ ಬುರಂಬು ಬೆಡಲೆ. ಆಗ ಆ ಪೌಂಡ್ರಕ ವಾಸುದೇವ ಕೂಡನು ಎರಡು ಅಕ್ಷೌಹಿಣಿ ದ್ವಿತಯಂಬುದೋಡಂ, ಎರಡು ಅಕ್ಷೌಹಿಣಿ ಸೈನ್ಯವನ್ನ ತೆಗೆದುಕೊಂಡು ತನ್ನ ಊರು ಬಿಟ್ಟು ಕೃಷ್ಣನ ಮೇಲೆ ಯುದ್ಧ ಮಾಡಬೇಕು ಅಂತ ಹೊರಟ ಅವನು ಪೌಂಡ್ರಕ ವಾಸುದೇವ. ಅಪ್ಪುಡತನಿ ಮಿತ್ರುಂಡೈನ ಕಾಶೀಪತಿಯುನು ಮೂಂಡಕ್ಷೌಹಿಣುಲತೋಡಂದೋಡು ಪಡುವಾಂಡೈ. ಆಗ ಆ ಪೌಂಡ್ರಕ ವಾಸುದೇವನ ಮಿತ್ರನಾದಂಥ ಕಾಶಿರಾಜ 3 ಅಕ್ಷೌಹಿಣಿಗಳ ಸೈನ್ಯದೊಡನೆ ಇವನಿಗೆ ದೋಡು ಪಡುವಾಂಡೈ ಅಂದ್ರೆ ಅವನಿಗೆ ತೋಡು ಅಂದ್ರೆ ಸಹಾಯಕ್ಕೆ ಬೆಂಬಲವಾಗಿ ನಿಂತುಕೊಂಡು ಬಂದ ಪೌಂಡ್ರಕ ವಾಸುದೇವನಿಗೆ ಕಾಶಿರಾಜ. ವೆಡಲೆ ಇಟ್ಲು ಈ ರೀತಿಯಾಗಿ ಆಪ್ತಯುತುಂಡೈ ವಚ್ಚುವಾಣಿ, ಈ ರೀತಿಯಾಗಿ ತನ್ನ ಸ್ನೇಹಿತನಾದಂಥ ಕಾಶಿರಾಜನ ಒಂದು 3 ಅಕ್ಷೌಹಿಣಿ ಸೈನ್ಯ, ತನ್ನದೊಂದೆರಡು ಅಕ್ಷೌಹಿಣಿ ಸೈನ್ಯ, ಜೊತೆಯಲ್ಲಿ ಬಂಧುಗಳು ಆಪ್ತರು ಎಲ್ಲರನ್ನೂ ಕರ್ಕೊಂಡು ಪೌಂಡ್ರಕ ವಾಸುದೇವ ಬರ್ತಾ ಇದ್ದಾನೆ. ಅವನು ಬಚ್ಚುವಾಣಿ, ಆ ರೀತಿ ಬರತಕ್ಕಂತಹವನನ್ನ ಚಕ್ರಗದಾ ಶಂಕಶಾಗ್ನಾದಿ ಸಾಧನ ಕೃತ್ರಿಮ ಕೌಸ್ತುಭ ಶ್ರೀವಿಲಾಸು ಮಕರ ಕುಂಡಲ ಹಾರ ಮಂಜೀರ ಕಂಕಣ ಮಣಿಮುದ್ರಿಕಾ ವನಮಾಲಿಕಾಂಕುದರಳ ವಿಚಿತ್ರ ಪತಂಗ ಪುಂಗವಕೇತುನ್ ಜಲುವೊಂದು ಪೀತ ಕೌಶೇಯವಾಸು ಜವನಾಶ್ವಕಲಿತ ಕಾಂಚನ ರಥಾರೂಢುನಿ ರಣಕುತೂಹಲು ಲಸನ್ಮಣಿ ಕಿರೀಟುನ್ ಆತ್ಮಸಮವೇಶು ರಂಗ ವಿಹಾರ ಕಲಿತ ನಟ ಸಮಾನು ನಿಂಬೌಂಡ್ರ ಭೂನಾತುಂಗಂಚಿ
ಹರ್ಷಮಿಗುರೊತ್ತನವ್ಯಂ ಹರ್ಷಮಿಗುರೊತ್ತನವ್ಯನ್ ಬದ್ಮಾಯತಾಕ್ಷುಣ್ ದಂತವಾಡುನು ನುದೃತ್ತುಂಡಗುಚು ನಡರಿ. ಕೃಷ್ಣ ವೇಗವಾದ ರಥಗಳ ವೇಗವಾಗಿ ಓಡತಕ್ಕಂತಹ ಕುದುರೆಗಳನ್ನು ಕಟ್ಟಿರತಕ್ಕಂತಹ ರಥದಿಂದ ಈ ಪೌಂಡ್ರಕ ವಾಸುದೇವನನ್ನ ಎದುರಿಸಲಿಕ್ಕೆ ಅಂತ ಬಂದ. ಎದುರಿಗೆ ನೋಡ್ತಾನೆ ಕೃಷ್ಣ ಬಂದ. ಅಲ್ಲಿ ಬಂದಾಗ ನೋಡ್ತಾನೆ, ಏನು ಕಾಣಿಸ್ತಾ ಇದೆ? ಚಕ್ರ, ಗದೆ, ಶಂಖ, ಶಾಂಗ್ನಾದಿ ಎಲ್ಲ ಆಯುಧಗಳನ್ನು ಧರಿಸಿಬಿಟ್ಟಿದ್ದಾನೆ. ಎಲ್ಲವೂ ಕೂಡ ಕೃತ್ರಿಮವಾದದ್ದು. ಕೃತ್ರಿಮ ಕೌಸ್ತುಭ ಶ್ರೀವಿಲಾಸು, ಕೃತ್ರಿಮವಾದದ್ದೊಂದು ಕೌಸ್ತುಭ ಮಣಿಯನ್ನು ಧರಿಸಿದ್ದಾನೆ ಪೌಂಡ್ರಕ ವಾಸುದೇವ. ಕೃಷ್ಣ ತರವೇ ಮಕರ ಕುಂಡಲ, ಹಾರಗಳು, ವನಮಾಲೆಗಳು, ಮಂಜೀರ, ಕಂಕಣ, ಮಣಿ, ಎಲ್ಲವನ್ನೂ ಅದೇ ಥರ ಧರಿಸಿದ್ದಾನೆ. ತರಳ ವಿಚಿತ್ರ ಪತಂಗ ಪುಂಗವಕೇತು. ಪತಂಗ ಅಂತಂದ್ರೆ ಪಕ್ಷಿ, ಪಕ್ಷಿ ಕೂಡ ಆಗುತ್ತೆ, ಸೂರ್ಯ ಕೂಡ ಆಗುತ್ತೆ. ಪತಂಗ ಪುಂಗವ ಅಂತಂದ್ರೆ ಪಕ್ಷಿರಾಜನಾದಂಥ ಗರುಡನ ಚಿತ್ರವನ್ನ ಬರೆದಿರತಕ್ಕಂತಹ ಒಂದು ಧ್ವಜವನ್ನ ಕಟ್ಕೊಂಡಿದ್ದಾನೆ ತನ್ನ ರಥಕ್ಕೆ ಪೌಂಡ್ರಕ. ಚೆಲುವೊಂದು ಪೀತ ಕೌಶೇಯ ವಾಸು, ಒಳ್ಳೆಯ ಚೆನ್ನಾಗಿರತಕ್ಕಂತಹ ಪೀತ ಕೌಶೇಯವನ್ನ, ಪೀತಾಂಬರವನ್ನು ಧರಿಸಿದ್ದಾನೆ ತಾನು ಕೂಡ ಕೃಷ್ಣನ ಹಾಗೆ. ಜವನಾಶ್ವಕಲಿತ ಕಾಂಚನ ರಥಾರೂಢು ನೀ, ರಣಕುತೂಹಲನಾಗಿ ಆ ಪೌಂಡ್ರಕ ವಾಸುದೇವ ಒಳ್ಳೆಯ ವೇಗವಾಗಿ ಓಡತಕ್ಕಂತಹ ಒಂದು ಕುದುರೆಗಳನ್ನು ಕಟ್ಟಿರತಕ್ಕಂಥ ಒಂದು ಬಂಗಾರದ ರಥದಲ್ಲಿ ಕುಳಿತು ಬಂದಿದ್ದಾನೆ. ಲಸನ್ ಮಣಿ ಕಿರೀಟು, ಒಳ್ಳೆ ಕಿರೀಟವನ್ನು ಕೂಡ ಧರಿಸಿದ್ದಾನೆ. ಆತ್ಮಸಮವೇಶು ಅಂತಂದ್ರೆ ಕೃಷ್ಣನ ಸಮಾನವಾದ ವೇಷವನ್ನು ಧರಿಸಿದ್ದಾನೆ. ರಂಗವಿಹಾರ ಕಲಿತ ನಟ ಸಮಾನು ನಿನ್ ಬೌಂಡ್ರ ಭೂನಾತುನ್ಗಾಂಚಿ, ಒಳ್ಳೆ ರಂಗದ ಮೇಲೆ ನಟನೆ ಮಾಡತಕ್ಕಂತಹ ನಟನೇನೋ ಅನ್ನೋ ರೀತಿಯಲ್ಲಿ ಬಣ್ಣ ಕೂಡ ಬಳಕೊಂಡು ಬಿಟ್ಟಿದ್ದಾನೆ. ಕೃಷ್ಣನಂತೆ ನೀಲಮೇಘ ಶ್ಯಾಮ ವರ್ಣವನ್ನು ಕೂಡ ಬಳದುಕೊಂಡು ಬಿಟ್ಟಿದ್ದಾನೆ. ಅಂತಹ ಪೌಂಡ್ರ ರಾಜನನ್ನ ನೋಡಿ, ಪೌಂಡ್ರಕನ್ನ ನೋಡಿ ಕೃಷ್ಣನಿಗೆ ವಿಪರೀತವಾದ ನೊಗೆ ಬಂದುಬಿಡ್ತು. ಹರ್ಷ ಮಿಗುರೊತ್ತ ನವ್ಯನ್ ಬದ್ಮಾಯತಾಕ್ಷುಣ್, ತನ್ನ ಸಮಾನವಾದ ವೇಷವನ್ನೇ ಧರಿಸಿದ್ದಾನಲ್ಲ ಇವನು, ನಾನೇ ಕೃಷ್ಣ, ನನ್ನನ್ನು ಬಿಟ್ಟರೆ ಬೇರೆ ವಾಸುದೇವ ಇನ್ಯಾರೂ ಇಲ್ಲ ಅಂತಂದುಬಿಟ್ಟು ನನಗೇ ಎದುರು ಬರ್ತಾ ಇದ್ದಾನಲ್ಲ ಅಂತ ಪರಬ್ರಹ್ಮನಾದಂಥ ಕೃಷ್ಣನಿಗೆ ಅಪಾರವಾದ ನಗೆ ಉಕ್ಕಿ ಬಂದಿತು. ನಗ್ತಾ ಇದ್ದಾನೆ, ಗಟ್ಟಿಯಾಗಿ ನಗ್ತಾ ಇದ್ದಾನೆ ಕೃಷ್ಣ. ಆಗ ಈ ಪೌಂಡ್ರಕ ವಾಸುದೇವ ನೋಡ್ದ, ಏನು ಹೀಗೆ ನಗ್ತಾ ಇದ್ದಾನಲ್ಲ ಇವನು ಕೃಷ್ಣ ಅಂತ. ಉದ್ವೃತ್ತುಂಡಗುಚು ನಡರಿ, ಕೋಪ ಬಂದ್ಬಿಡ್ತು ಅವನಿಗೆ. ಕೋಪಗೊಂಡಂತಹವನಾಗಿ ತಕ್ಷಣ ಕೃಷ್ಣನ ಮೇಲೆ ನಾನಾ ವಿಧವಾದ ಆಯುಧಗಳನ್ನು ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪರಿಗ ಶರಾಸನ ಪಟ್ಟಿಸ ಶರ ಮುದ್ಗರ ಮುಸಲ ಕುಂತ ಚಕ್ರ ಗದ ತೋಮರ ಬಿಂಧಿಪಾಲ ಶಕ್ತಿ ಕ್ಷುರಿಕಾಸಿ ಪ್ರಾಸ ಪರಶುಶೂಲ ಮುಲವೆಸನ್. ಈ ಪೌಂಡ್ರಕ ವಾಸುದೇವ ಕೃಷ್ಣನ ಮೇಲೆ ಎಂತೆಂಥ ಆಯುಧಗಳನ್ನು ತೆಗೆದುಕೊಂಡು ಬಿದ್ದಾನೆ. ಪರಿಗಾಸನ, ಶರಾಸನ ಅಂತಂದ್ರೆ ಬಿಲ್ಲು ಬಾಣಗಳು, ಧನುಸ್ಸು ಮತ್ತೆ ಬಾಣಗಳು. ಪಟ್ಟಿಸ ಅನ್ನತಕ್ಕಂಥದ್ದು, ಮುದ್ಗರ ಮುಸಲ ಒನಕೆಗಳು, ಕುಂತ ಚಕ್ರ ಗದ, ತೋಮರ, ಬಿಂದಿಪಾಲ, ಶಕ್ತಿ, ಕ್ಷುರಿಕಾಸಿ ಅಂತಂದ್ರೆ ಚಿಕ್ಕದು ಒಳ್ಳೆ ಡ್ಯಾಗರ್ ಒಂದು, ಎಲ್ಲ ತಗೊಂಡು ಬಂದುಬಿಟ್ಟು ಕೃಷ್ಣನ ಮೇಲಕ್ಕೆ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ ಆ ಪೌಂಡ್ರಕ ವಾಸುದೇವ. ಪರುಬಡಿ ವೈಚಿನನ್ ಧನುಜ ಭಂಜನುಂಡಂತ ಯುಗಾಂತ ಕಾಲ ಭೀಕರ ಮಹಿತೋಗ್ರ ಪಾವಕುನಿ ಕೈವಡಿ ನೇಚಿ ವಿರೋಧಿ ಸಾಧನೋತ್ಕರ ಮುಲನೊಕ್ಕಟನ್ ಶರನಿಕಾಯ ಮುಲನ್ ನಿಕಿಡಿಂಚಿತ್ರುಂಚಿ ಭಾಸ್ವರಗತಿ ನೊತ್ತ ಸಂಚಲಿತ ಶಾಸ್ತ್ರವ ಸೈನ್ಯಮು ಬಾಂಚಜನ್ಯಮುನ್. ಪರುವಡಿ ವೈಚಿನನ್, ಆ ಪೌಂಡ್ರಕ ವಾಸುದೇವ ಏನೋ ತಾನೇ ದುಡ್ಡವನು ಅಂದ್ಬಿಟ್ಟು ಇದ್ದು ಬಂದಿದ್ದ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ ಕೃಷ್ಣನಿಗೆ. ಆಗ ಧನುಜ ಭಂಜನುಂಡು, ರಾಕ್ಷಸ ಸಂಹಾರಿಯಾದಂತಹ
ದುಷ್ಟ ಸಂಹಾರಕನಾದಂಥ ಶ್ರೀಕೃಷ್ಣ ಎದ್ದು ನಿಂತ. ಒಮ್ಮೆ ಯುಗಾಂತಕಾಲ ಭೀಕರ ಮಹಿತೋಗ್ರ ಪಾವಕುನಿ ಕೈಬಿಡಿ. ಪ್ರಳಯ ಕಾಲದಲ್ಲಿ ಏಳತಕ್ಕಂತಹ ಪ್ರಳಯಾಗ್ನಿ, ಭೀಕರ ಮಹಿತೋಗ್ರ ಪಾವಕುನಿ ಕೈಬಿಡಿ. ಭೀಕರವಾದಂಥ ಪ್ರಳಯಾಗ್ನಿಯಂತೆ ಎದ್ದುಬಿಟ್ಟ. ವಿರೋಧಿ ಸಾಧನೋತ್ಕರముల నొక్కటన్ శరణికాయములన్ నిగిడించిత్రుంచి. ಇನ್ನ ಇವನು ಒಂದೊಂದೇ ಮುದ್ಗ, ತೋಮರ, ಪರಶು, ಪಟ್ಟಿಶ ಅಂತ ಅಂದ್ಕೊಂಡು ಯಾವ್ಯಾವುದು ಎಸಿತಾ ಇದ್ದಾನೋ, ಪ್ರಯೋಗ ಮಾಡ್ತಾ ಇದ್ದಾನೋ ಪೌಂಡ್ರಕ ವಾಸುದೇವ, ಅವುಗಳನ್ನೆಲ್ಲ ಬರುವ ಹಾದಿಯಲ್ಲೇ ಬಾಣಗಳನ್ನು ಬಿಟ್ಟು ಅವುಗಳನ್ನೆಲ್ಲ ತುಂಡರಿಸಿ ಹಾಕಿಬಿಟ್ಟ ಶ್ರೀಕೃಷ್ಣ. ಭಾಸ್ವರಿಗತ್ತಿ ನೊತ್ತೆ ಸಂಚಲಿತ ಶಾಸ್ತ್ರವ ಸೈನ್ಯಮು ಪಾಂಚಜನ್ಯಮನ್. ತಕ್ಷಣ ಎಲ್ಲ ಅವನ ಪ್ರಯೋಗಿಸಿದ ಆಯುಧಗಳನ್ನೆಲ್ಲವನ್ನೂ ಕೂಡ ನಡುದಾರಿಯಲ್ಲೇ ತುಂಡರಿಸಿ ಬಿಸುಟಿ ಒಂದೊಮ್ಮೆ ಪಾಂಚಜನ್ಯವನ್ನ ಮೊಳಗಿಸಿದ ಕೃಷ್ಣ. ಶತ್ರು ಸೈನ್ಯವೆಲ್ಲ ಗಡಗಡ ಗಡಗಡ ಅಂದುಬಿಡ್ತು ಪಾಂಚಜನ್ಯದ ಒಂದು ಗಂಭೀರ ಧ್ವನಿಗೆ. వారనియల్కతోంగినిసి వారి జనాబుండు వారి సైన్యముల్ మారి మసంగినట్లు నురుమాడినం పీనగుం బెంటలై వెసం దేరులు వ్రాలె నశ్వములు త్రెళ్ళె గజంబులు మృగ్యె సద్భటుల్ దారుణింగూలిరిట్లు నెరిదప్పిచెనెన్ హతశేష సైన్యముల్. ವಾರಣಿ ಅಲಕತು. ತಡ್ಕೊಳಕ್ಕಾಗ್ತಿಲ್ಲ ಕೃಷ್ಣಂಗೆ, ಅಷ್ಟು ಕೋಪ ಬರ್ತಾ ಇದೆ. ಅಷ್ಟು ಕೋಪದಿಂದ ಕಿನುಕು ಅಂದ್ರೆ ಕೋಪ. ಆ ಕೋಪದಿಂದ ವಾರಿಜನಾಭನಾದಂಥ ಶ್ರೀಕೃಷ್ಣ ಆ ಎದುರು ಅಲ್ಲಿ ಹೋರಾಡಲಿಕ್ಕೆ ನಿಂತಿರತಕ್ಕಂಥ ಪೌಂಡ್ರಕ ವಾಸುದೇವನ ಸೈನ್ಯದ ಮೇಲೆ ಮಾರಿ ಮಸಗಿನಟ್ಲು, ರಣ ಮಾರಿ ಹೆಮ್ಮಾರಿ ಬಿದ್ದ ಹಾಗೆ ನುರುಮಾಡಿನಂ ಎಲ್ಲ ಶಸ್ತ್ರಗಳನ್ನ ಪ್ರಯೋಗ ಮಾಡ್ದ. ತನ್ನ ಗದೆಯಿಂದ ಪಾಂಚಜನ್ಯದಿಂದ ಅವರ ಗುಂಡಿಗೆಗಳು ನಡಿಗೆ ಹೋಗುವ ಹಾಗೆ ಮಾಡ್ದ. ಚಕ್ರ ಪ್ರಯೋಗ ಮಾಡ್ದ, ಬಾಣ ಪ್ರಯೋಗಗಳನ್ನ ಮಾಡ್ತಾ ಇದ್ದಾನೆ. ಪೀನುಗುಂ ಬೆಂಟಲೈ ವೆಸನ್, ಹೆಣಗಳ ರಾಶಿ ರಾಶಿ ಬೆಟ್ಟಗಳ ರೀತಿಯಲ್ಲಿ ಬಿದ್ದು ಬಿಡ್ತಾ ಇದೆ. ಕೃಷ್ಣನ ಎದುರಿಸಿ ಅವನು ನಿಲ್ಲಬಹುದೇ? ಲಯಕಾರಕ ಕಾಲಪುರುಷನಾದಂಥ ಶ್ರೀಕೃಷ್ಣನ ಮೇಲೆ ಬಂದ ತಪ್ಪಿಗೆ ಅವನ ಕಡೆಯ ಸೈನ್ಯವೆಲ್ಲ ಪೀನುಗು ಪೆಂಟಲೈ ವೆಸನ್, ಹೆಣದ ರಾಶಿ ಒಳ್ಳೆ ಬೆಟ್ಟಗಳ ತರ ಬೀಳ್ತು. ತೇರುಳು ವ್ರಾಲೆ, ಆ ರಥಗಳ ಚಕ್ರಗಳು ಮುರಿದೋಗ್ಬಿಟ್ಟು ಹಾಗೆ ಕೂಲಿ ಬಿದ್ದು ಹೋಗ್ತಾ ಇವೆ. ಅಶ್ವಮುಲು ತ್ರೆಳ್ಳೆ, ಆ ಕುದುರೆಗಳ ಕಾಲೆಗಳೇ ಮುರಿದೋಯ್ತೋ, ಕುತ್ತಿಗೆಗಳ ಕತ್ತರಿಸೋಯ್ತೋ. ಗಜಂಬುಲು ಮೃಗ್ಯೆ, ಆ ದೊಡ್ಡ ದೊಡ್ಡ ಗಜಗಳು ನೆಲಕ್ಕೆ ಹೊರಳಿ ಬಿದ್ದವು. ಸದ್ಭಟುಲ್ ದಾರುಣಿಂಗೂಲಿರಿ, ಎಲ್ಲ ಅವರ ಕಡೆ ಸೈನಿಕರೆಲ್ಲರೂ ಕೂಡ ನೆಲದ ಮೇಲೆ ಬಿದ್ದು ಹೋಗಿದ್ದಾರೆ. ಏನು ರಕ್ತ ಪ್ರವಾಹ! ಆ ಸಮರಾಂಗಣದಲ್ಲಿ ಎಷ್ಟು ಜನ ಸತ್ರು ಅನ್ನೋ ಲೆಕ್ಕ ಕೂಡ ಸಿಗ್ತಾ ಇಲ್ಲ. ನೆರಿದಪ್ಪಿ ಜನನ್ ಹತಶೇಷ ಸೈನ್ಯಮುಲ್, ಆ ಅಳಿದುಳಿದ ಸೈನಿಕರಿರ್ತಾರಲ್ಲ ಅವರೆಲ್ಲ ತಿರುಗು ನೋಡಿದ್ರೆ ಓಡ್ ಹೋದ್ರು. ಆ ಪೌಂಡ್ರಕ ವಾಸುದೇವನ ಕಡೆಯ ಅಳಿದುಳಿದ ಭಟರು ತಮ್ಮ ಕಡೆ ಆದಂತಹ ಅನಾಹುತಗಳ ಅವ್ರಿಗೆ ಅರ್ಥವಾಯಿತು. ಇನ್ನಾವಿಲ್ಲಿದ್ರೆ ನಮ್ಮ ಪ್ರಾಣಕ್ಕೂ ಸಂಚಕಾರವೇ ಅಂತ ಹೇಳಿಬಿಟ್ಟು ಹಿಂದೆ ತಿರುಗಿ ನೋಡ್ದಿರ ಓಡ್ ಹೊಟ್ಟೋದ್ರು. ಅಟಿ ಎಡ ರುದಿರ ಪ್ರವಾಹಂಬುಲುನು ಮೇದೋ ಮಾಂಸ ಪಂಕಂಬುನು ನೈ ಸಂಗರಾಂಗಣಂಬು ಘೋರ ಭಂಗಿಯಯ್ಯೆ ನಯ್ಯವಸರಂಬುನಂ ಗಯ್ಯಂಬುನಕು ಗಾಲುದ್ರವ್ವುನ ಪೌಂಡ್ರುಕುನಿ ಗನುಂಗುನಿ ಹರಿ ಸಂಬೋಧಿಂಚಿ ಇಟ್ಲನಿಯೇ. ಆ ರೀತಿಯಾಗಿ ಕೃಷ್ಣನಿಂದ ಹತಸೈನ್ಯ ಆಗೋಯ್ತು ಎಲ್ಲ. ಆ ಪೌಂಡ್ರಕ ವಾಸುದೇವನ ಸೈನ್ಯವೆಲ್ಲ ಧೂಳೀಪಟವಾಗಬೇಕಾದ್ರೆ ರುದಿರ ಪ್ರವಾಹಂಬುಲುನು, ರಕ್ತ ಹರಿತಾ ಇದೆ ಕಾಲುವೆಗಳಂತೆ. ಮೇದೋ ಮಾಂಸ ಪಂಕಂಬುನು, ಮೇಧಸ್ಸು ಮಾಂಸ ಎಲ್ಲ ಕೆಸರು ಬುರದೆ ಆಗಿಬಿಟ್ಟಿದೆ. ಸಂಗರಂಗಣಂಬು ಘೋರ ಭಂಗಿಯಯ್ಯ, ಆ ಸಮರಾಂಗಣ ಘೋರವಾಗಿ ಭೀಕರವಾಗಿ ಭೀಭತ್ಸವಾದ ದೃಶ್ಯಗಳು ಕಾಣಬರ್ತಾ ಇದೆ. ಅವು ಅಯ್ಯವಸರಂಬುನ, ಆಗ ಕಯ್ಯಂಬುನಕು ಕಾಲುದ್ರವ್ವುನ ಪೌಂಡ್ರುಕುನಿ, ಇನ್ನೂ ಇವನಿಗೆ ಕಯ್ಯ ಅಂತಂದ್ರೆ ಅವನ ಮೇಲೆ ಸೇಡು,
ಏನಾದರೂ ಮಾಡಿ ಕೃಷ್ಣನ್ನ ಹತ ಮಾಡಿಬಿಡ್ಬೇಕು, ನಾನೇ ವಾಸುದೇವ ಅನ್ನೋ ರೀತಿಯಲ್ಲಿ ಅವನು ಪೌಂಡ್ರಕ ವಾಸುದೇವ ಕಾಲುದ್ರವು ಅಂದರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾನೆ ಅಂದರೆ ಇಷ್ಟು ಅನಾಹುತಗಳ ತನ್ನ ಸೈನ್ಯಕ್ಕೆ ಆದರೂ ಕೂಡ ಹಿಂದೆ ಹೋಗೋಣ ಅನ್ನೋ ಬುದ್ಧಿ ಇಲ್ಲ. ಇನ್ನ ಕೃಷ್ಣನ ಮೇಲೆ ಏರಿ ಬರ್ತಾ ಇರತಕ್ಕಂಥ ಪೌಂಡ್ರಕನನ್ನು ಕಂಡಂತಹ ಹರಿ ಮುಂದಿನಂತೆ ಸಂಬೋಧಿಂಚಿ ಇಟ್ಲನಿಯೇ, ಮುಂದಿನಂತೆ ಸಂಬೋಧಿಸಿದ ಪೌಂಡ್ರಕ ವಾಸುದೇವನನ್ನ ಕುರಿತು. ಮನುಜೇಂದ್ರಧಮ ಪೌಂಡ್ರಭೂಪಸುತ ನೀಮಾನಂಬು ಬೀರಂಬು ನೇಂಡನಿಲೋ ಮಾಪುದುಂ ఎద్దు క్రొవ్వి పెలుచనాంబోతు పైర్రంకె వైచిన చందంబున దూత చేతనను నాక్షేపించి వల్దండ పేరును చిహ్నంబులున్ నీపైన్ విడుతు నర్చుల్ పర్వనేండాజిలో. ಹೇ ಮನುಜೇಂದ್ರಾಧಮ, ಪೌಂಡ್ರ ಭೂಪಸುತ, ಏ ಪೌಂಡ್ರಕ ವಾಸುದೇವನೇ, ನಿನ್ನ ಮಾನ ವೀರತ್ವ ಎಲ್ಲವನ್ನೂ ಕೂಡ ಈ ದಿನ ಯುದ್ಧದಲ್ಲಿ ಒರೆಸಿ ಹಾಕ್ಬಿಡ್ತೀನಿ. ಮಾಪುದು ಅದಿನ್ನಿತ್ತು ಅನ್ನೋ ಹೆಸರಿರಬಾರ್ದು, ಆ ರೀತಿಯಾಗಿ ಮಾಡ್ತೀನಿ. ಎದ್ದು ಕ್ರವ್ವಿ ಪೆಲುಚನ ಅಂಬೋತು ಪೈರಂಕೆ ವೈಚಿನ ಚಂದಂಬುನ. ಎದ್ದು ಅಂದರೆ ಎತ್ತು, ಆ ಎತ್ತಿಗೆ ಸ್ವಲ್ಪ ಕೊಬ್ಬು ಹೆಚ್ಚಾಗಿ ಒಳ್ಳೆಯ ಗೂಳಿ ವೃಷಭ ಇದ್ದರೆ ಅದ್ರ ಮೇಲೆ ಅರ್ಚ್ಕೊಂಡು ಹೋಗ್ತಾ ಇದ್ಯಂತೆ, ರಂಕೆ ವೈಚಿನ ಚಂದಂಬುನ. ಆ ರೀತಿಯಾಗಿ ಬಂದು ದೂತಚೇತನನ್ನು ಆಕ್ಷೇಪಿಂಚಿ ಒಬ್ಬ ದೂತನನ್ನು ಕಳಿಸಿಬಿಟ್ಟು ನನ್ನ ಸಭೆಯಲ್ಲಿ ನನ್ನನ್ನು ಆಕ್ಷೇಪಿಸಿ ನನ್ನನ್ನು ಬೈದು ವಲ್ದನ್ನ ಪೇರುನು ಚಿಹ್ನಂಬುಲು, ನಾನು ಧರಿಸಬಾರ್ದು ಅಂತ ಆಜ್ಞೆ ಕೊಟ್ಟು ಕಳಿಸಿದ್ದೆ ಅಲ್ವ ನೀನು, ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಬಾರ್ದು, ವಾಸುದೇವ ಅನ್ನೋ ಹೆಸರಿಟ್ಕೊಳ್ಬಾರ್ದು ಅಂತ ಎಲ್ಲ ಹೇಳಿ ಕಳಿಸಿದ್ಯಲ್ಲ, ಅದೆಲ್ಲವನ್ನು ಕೂಡ ನೀ ಪೈನ್ ಬಿಡುತ್ತು ನರ್ಚಿಲ್ ಪರ್ವನೇಂಡಾಜಿಲೋನ್. ಈ ದಿನ ಯುದ್ಧದಲ್ಲಿ ನೋಡ್ಕೊ, ಆ ಯಾವ ಚಿಹ್ನೆಗಳನ್ನು ಧರಿಸಬಾರ್ದು ಅಂತ ಹೇಳಿದೆಯೋ ಅವೆಲ್ಲವೂ ಕೂಡ ಅಗ್ನಿಮುಖಗಳಾಗಿ, ಅಂದರೆ ಅಗ್ನಿಯನ್ನು ಸುರಿಸುವಂತೆ ನಿನ್ನ ಮೇಲೆ ಪ್ರಯೋಗ ಮಾಡ್ತೀನಿ ಈ ದಿನ ಯುದ್ಧದಲ್ಲಿ ಅಂತ ಆ ಪೌಂಡ್ರಕ ವಾಸುದೇವನ ಮೇಲೆ ಶ್ರೀಕೃಷ್ಣ ಅವನನ್ನು ಬೈದು ಹೇಳ್ತಾ ಇದ್ದಾನೆ. ಅದಿಗಾಕ ನೀದು ಶರಣಮು ಪದ ಪಡಿಯೆಂಜೊತ್ತು ನೀವು ಬಲ ವಿಕ್ರಮ ಸಂಪದಗಳ ಬೋಟರಿವೇಣಿ ಗದಲಕ ನಿಲು ಮನುಚು ನಿಶಿತ ಕಾಂಡಮುಲಂತನ್ ಚಲಮೊಪ್ಪನ್ನಿಗಿಡಿಂಚಿ ವಾಣಿರಥ ಮುಂಜಕ್ಕಾಡಿ ತತ್ಸಾರಥಿಂದಲ ವೇತೃಂಚಿ ಹಯಂಬುಲನ್ನರಿಕಿ ಯುದ್ಧಂಡ ಪ್ರತಾಪಕ್ರಿಯನ್ ಪ್ರಳಯಾರ್ಕ ಪ್ರತಿಮಾನ ಚಕ್ರಮುನನ ಪೌಂಡ್ರನ್ ವೆಸಂದ್ರುಂಪ ವಾಂಡಿಲಂಗೂಲೆನ್ ಕುಲಿಶಾಹತಿನ್ನೊರಗು ಶೈಲೇಂದ್ರಾಕೃತಿನ್ ಕುಲಿಶಾಹತಿನ್ನೊರಗು ಶೈಲೇಂದ್ರಾಕೃತಿನ್ ಭೂಪರ. ನನ್ನ ಆಯುಧಗಳನ್ನೆಲ್ಲ ನಿನ್ನ ಮೇಲೆ ಅಗ್ನಿಜ್ವಾಲೆಗಳನ್ನು ಒಡನೆ ಪ್ರಯೋಗಿಸ್ತೀನಿ ನೋಡ್ಕೋ ಅಂತ ಹೇಳಿದಂಥ ಕೃಷ್ಣ, ಅದೂ ಅಲ್ಲದೆ ನಿನಗೆ ಏನು ಹೇಳಿದೆ, ನೀನು ಶರಣು ಬರಬೇಕು ನಾನು ನಿನಗೆ ಅಂತ ಹೇಳಿದೆ ತಾನೆ. ಇದೆಲ್ಲ ನನ್ನ ಆಯುಧಗಳನ್ನು ಪ್ರಯೋಗ ನಾನು ಮಾಡಿದ ನಂತರ ನೀನು ಇದ್ದರೆ, ನಿಂತಿದ್ರೆ, ಬದುಕಿ ನಿಂತಿದ್ರೆ ನಾನು ನಿನಗೆ ಶರಣು ಬರ್ತೀನಿ. ನೀನು ಬಲವಿಕ್ರಮ ಸಂಪದಗಳ ಬೋಟರಿವೇಣಿ, ನಿನಗೆ ವಿಪರೀತವಾದ ಬಲ ವಿಕ್ರಮ ಎಲ್ಲ ಇದೆ ಅಂತ ಕೊಚ್ಕೊಂಡಿದ್ಯಲ್ಲ, ನನ್ನನ್ನು ನಿನಗೆ ಶರಣ ಬರಬೇಕು ಅಂತ ಹೇಳ್ಕೊಂಡಿದ್ಯಲ್ಲ, ಅಂತಹ ಪರಾಕ್ರಮಿಯೇ ನೀನಾಗಿದ್ದರೆ ಕದಲಕ ನಿಲು ಮನುಚು, ಒಂದು ಹೆಜ್ಜೆ ಕದಲದೆ ಅಲ್ಲೇ ನಿಂತ್ಕೊ ನೀನು ಅಂತ ಹೇಳಿಬಿಟ್ಟು ನಿಶಿತ ಕಾಂಡಮುಲಂತನ್ ತನ್ನ ಒಂದು ಧನಸ್ಸನ್ನು ತೆಗೆದುಕೊಂಡು ಬಾಣಗಳ ಪರಂಪರೆಯನ್ನೇ ಪ್ರಯೋಗ ಮಾಡಿದ ಶ್ರೀಕೃಷ್ಣ ಆ ಪೌಂಡ್ರಕ ವಾಸುದೇವನ ಮೇಲೆ. ವಾಣಿ ರಥಮಂ ಜಕ್ಕಾಡಿ, ಅವನ ರಥವನ್ನು ಪುಡಿ ಪುಡಿ ಮಾಡಿ ತತ್ಸಾರಥಿಂದಲ ವೇತೃಂಚಿ, ಅವನ ಸಾರಥಿಯ ತಲೆಯನ್ನು ತುಂಡರಿಸಿ ಹಯಂಬುಲನ್ನರಿಕಿ, ತನ್ನ ನಿಶಿತವಾದ ಬಾಣಗಳನ್ನು ಪ್ರಯೋಗ ಮಾಡಿದ್ದರಿಂದ ಆ ಪೌಂಡ್ರಕ ವಾಸುದೇವನ ರಥಕ್ಕೆ ಕಟ್ಟಿದ್ದಂತಹ ಕುದುರೆಗಳನ್ನೆಲ್ಲವನ್ನು ಕೊಂದು
ಯುದ್ಧಂಡ ಪ್ರತಾಪಕ್ರಿಯಂ, ತನ್ನ ಆ ಒಂದು ಭೀಭತ್ಸವಾದಂತಹ ರಣರಂಗದಲ್ಲಿ ಎಷ್ಟು ಶೌರ್ಯಾವೇಶದಿಂದ ಹೋರಾಡ್ತಾ ಇದ್ದಾನೆ ಕೃಷ್ಣ ಅಂದರೆ ಭಯಂಕರನಾಗಿದ್ದಾನೆ, ಕಾಲಪುರುಷನಂತೆ ನಿಂತಿದ್ದಾನೆ. ಪ್ರಳಯಾರ್ಕ ಪ್ರತಿಮಾನ ಚಕ್ರಮುನನ ಪೌಂಡ್ರುನ್ ವ್ಯಸನ್ ದೃಂಪ, ತನ್ನ ಪ್ರಳಯ ಸೂರ್ಯನಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸ್ತಾ ಇರತಕ್ಕಂತಹ ತನ್ನ ಸುದರ್ಶನ ಚಕ್ರವನ್ನ ಆ ಪೌಂಡ್ರಕ ವಾಸುದೇವನ ಮೇಲೆ ಪ್ರಯೋಗ ಮಾಡಿದ ಶ್ರೀಕೃಷ್ಣ. ಆಗ ಅವನು ನೆಲಕ್ಕೆ ಬಿದ್ದ. ಹೇಗಿತ್ತಪ್ಪ ಅಂದರೆ ಇಲಂಗೂಲೆಂಕುಲಿಶಾಹತಿನ್ನೊರಗು ಶೈಲೇಂದ್ರಾಕೃತಿನ್ ಭೂವರ. ಇದು ಕುಲಿಶಾಹತಿ ಅಂದರೆ ವಜ್ರಾಯುಧದಿಂದ ತುಂಡರಿಸಿದಂತಹ ಒಂದು ದೊಡ್ಡದಾದ ಪರ್ವತ ಹೇಗೆ ಧರಾಶಾಹಿಯಾಗಿತ್ತೋ ಆಗುತ್ತೋ ಆ ರೀತಿಯಾಗಿ ಪೌಂಡ್ರಕ ವಾಸುದೇವ ಕೃಷ್ಣ ಪ್ರಯೋಗಿಸಿದಂತಹ ಸುದರ್ಶನ ಚಕ್ರದಿಂದ ಹತನಾಗಿ ನೆಲಕ್ಕೆ ಬಿದ್ದ, ಧರಾಶಾಹಿಯಾದ ಆ ಪೌಂಡ್ರಕ ವಾಸುದೇವ. ಮಡವಕ ಕಾಶಿಕಾ ವಿಭುನಿ ಮಸ್ತಕಂ ಮುದ್ದಂದಿಂದ್ರಂಚಿ ಬಂತಿ ಕೈಬಡಿ ನದಿ ಪಿಂಜಗರವನ್ ವಿಶಿಖಾಡಿನಿಗಿಚ್ಚಿ ವಾಣಿ ಏಲೇಡಿ ಪುರಿಲೋನ ವೈಚೇನ್ ಅವಲೀಲ ಮುರಾಂತ కుండిట్లు వైరులంగడంగి జయించి చిత్తమునన్ గౌతుకముం జిగురొత్తనత్తరిన్. ಮಡವಕ ಕಾಶಿಕಾ ವಿಭುನಿ ಮಸ್ತಕಂ ಉದ್ದತಿಂದ್ರುಂಚಿ, ಆ ಪೌಂಡ್ರಕ ವಾಸುದೇವನಿಗೆ ಸಹಾಯಕನಾಗಿ ಬಂದಿದ್ದಂತಹ ಕಾಶಿ ರಾಜ್ಯದ ದೊರೆ, ಆ ಕಾಶಿಕಾಧಿಪತಿಯ ಮಸ್ತಕವನ್ನ ಬಾಣ ಬಿಟ್ಟು ಚೆಂಡಾಡಿದ ಶ್ರೀಕೃಷ್ಣ. ಬಂತಿ ಕೈವಡಿ ನದಿ ಪಿಂಜಗರವನ್ ವಿಶಿಖಾಳಿ ನಿಗಿಡ್ಚಿ, ಅದು ನೆಲದ ಮೇಲೆ ಬೀಳಬಾರ್ದು, ಎಲ್ಲಿ ಬೀಳುತ್ತೋ ಅಲ್ಲಿ ಕ್ಷಾಮ ಬರುತ್ತೆ ಅಂತೇನೋ ಶಾಪ ಇರುತ್ತೆ ಅನ್ಸುತ್ತೆ. ಆದ್ದರಿಂದ ಏನು ಮಾಡ್ತಾನೆ, ಆ ಕಾಶಿಕಾಧಿಪತಿಯ ತಲೆ ಕತ್ತರಿಸಿ ಹೋದ ಮೇಲೆ ನೆಲಕ್ಕೆ ಬೀಳಬಾರ್ದು, ಆ ರೀತಿ ಒಂದರಿಂದ ಒಂದು ಬಾಣ ಪ್ರಯೋಗ ಮಾಡ್ತಾ ಚೆಂಡಾಡೋ ರೀತಿಯಲ್ಲಿ ಅದನ್ನು ತೆಗೆದು ಅವನು ರಾಜ್ಯ ಆಳತಕ್ಕಂತಹ ಏಲೇಡಿ ಪುರಿಲೋನ ಅಂದರೆ ಅವನು ರಾಜ್ಯ ಬಾಳತಕ್ಕಂಥ ಕಾಶಿಕಾಪುರಿಯಲ್ಲಿ ಬೀಳುವ ರೀತಿಯಲ್ಲಿ ಅವಲೀಲೆಯಿಂದ ಮುರಾಂತಕನಾದ ಕೃಷ್ಣ ಆ ಕಾಶಿಕಾಧಿಪತಿಯ ರುಂಡವನ್ನು ಕೂಡ ಚೆಂಡಾಡಿದ. ಈ ರೀತಿಯಾಗಿ ವೈರಿಗಳನ್ನೆಲ್ಲ ಅಣಗಿಸಿ ಜಯಿಸಿ ಆನಂದದಿಂದ ಇದ್ದಂತಹ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಸುರರು ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಸೂರ್ಯಗಂಧರ್ವ ನಭಶ್ಚರ ಗರುಡೋರಗ ಸಿದ್ಧ ಸಾಧ್ಯ ಗಣಮುನು ತಿಂಪನ್ ಮರಳಿ ಜನುದೆಂಚಿ ಹರಿ ನಿಜಪುರಮುನ ಸುಖಮುಂಡೆನತಿ ವಿಭೂತಿದಲಿರ್ಪನ್. ಮರಳಿ ಜನುದೆಂಚಿ ಹರಿ ನಿಜಪುರಮುನ ಸುಖಮುಂಡೆ ನತಿ ವಿಭೂತಿದಲಿರ್ಪನ್. ಯಾವಾಗಾದರೆ ಶ್ರೀಕೃಷ್ಣ ಪರಮಾತ್ಮ ಆ ಪೌಂಡ್ರಕ ವಾಸುದೇವನನ್ನು ಹತ ಮಾಡಿದನೋ ಅದನ್ನು ಕಂಡಂತಹ ಸೂರರು, ಗಂಧರ್ವರು, ನಭಶ್ಚರರು, ಸಿದ್ಧರು, ಗರುಡರು, ಉರಗರು, ಸಾಧ್ಯರು, ಎಲ್ಲ ಗಣಗಳು, ದೇವಗಣಗಳೆಲ್ಲರೂ ಕೂಡ ಆ ಭಗವಂತನ ಆ ಅವತಾರದ ಮಹಿಮೆಯನ್ನು ಕಂಡು ನುತಿಸಿದರು. ಆಗ ಮತ್ತೆ ಮರಳಿ ಜನುದೆಂಚಿ, ಮತ್ತೆ ಕೃಷ್ಣ ಆ ಪೌಂಡ್ರಕ ವಾಸುದೇವನ ವಧೆ ಆಯಿತು. ಅದರ ನಂತರ ಅವನು ತನ್ನ ನಿಜಪುರಿಯಾದ ದ್ವಾರಕಾಪುರಿಗೆ ಮರಳಿ ಬಂದು ಸುಖವಾಗಿ ಹಾಯಾಗಿ ಆನಂದವಾಗಿ ಕಾಲ ಕಳೆಯುತ್ತಾ ಇದ್ದ. ವನಜೋದರು ಚಿಹ್ನಂಬುಲುಗೊನಕೊನಿ ಧರಿಂಚಿ ಪೌಂಡ್ರುಕೊಂಡು ಮಚ್ಚರಿಯೈ ಅರವರತಮು ಹರಿದನತಲನ್ ಪುನಃ ಗಲಗುಟಂಜೇಸಿ ಮುಕ್ತಿಂಬೊಂದೆ ನರೇಂದ್ರ. వనజోదరు చిన్నంబులు ಗೊನಕೊನಿ ಧರಿಂಚಿ, ಪೌಂಡ್ರಕುಡು. ಆ ಪೌಂಡ್ರಕ ವಾಸುದೇವ ಏನು ಮಾಡಿದ್ದ, ಈ ಕೃಷ್ಣ ವಾಸುದೇವ ದೇವಕಿ ವಸುದೇವರ ಮಗನಾದಂತಹ ಶ್ರೀ ಕೃಷ್ಣ ಏನೇನು ಚಿಹ್ನೆಗಳು ಧರಿಸ್ತಾ ಇದ್ನೋ, ಪಾಂಚಜನ್ಯ ಶಂಖ, ಚಕ್ರ, ಗದೆ, ಮತ್ತು ಅವನ ಬಿಲ್ಲು,
ಊರ್ಧ್ವ ಪುಂಡ್ರಗಳು, ನವಿಲುಗರಿ, ಕಿರೀಟ, ಪೀತಾಂಬರ ಎಲ್ಲವನ್ನೂ ಧರಿಸಿ ತಾನೇ ಹರಿ ವಾಸುದೇವ, ನನ್ನನ್ನು ಬಿಟ್ಟು ಇನ್ಯಾರೂ ಇಲ್ಲ, ಅವನು ವಾಸುದೇವನೇ ಅಲ್ಲ ಅಂತ ಕೃಷ್ಣನ ಮೇಲೆ ಆಪಾದನೆ ಮಾಡ್ತಾ ಇರ್ತಾನೆ. ಸದಾಕಾಲ ಕೃಷ್ಣನ್ನೇ ಮಚ್ಚರಿಯೈ, ಸದಾಕಾಲ ಕೃಷ್ಣನ ಮೇಲೆ ಮತ್ಸರದಿಂದ, ಒಳ್ಳೆ ಸೇಡಿನಿಂದ, ಹೊಟ್ಟೆ ಕಿಚ್ಚಿನಿಂದ ಸದಾ ಕಾಲ ಅನವರತಮು ಹರಿದನ ತಲಂಪುನ ಗಲಗುಟಂಜೇಸಿ, ಸದಾ ಕಾಲ ಹರಿ ಹರಿ, ಅವನ್ಯಾರವನು ವಾಸುದೇವ ಅಂತ ಮತ್ಸರದಿಂದ, ಕಿಚ್ಚಿನಿಂದ, ಸೇಡಿನಿಂದ ಸದಾ ಕಾಲ ಹರಿಯನ್ನೇ ಸ್ಮರಣೆ ಮಾಡ್ತಾ ಇದ್ದ ಇವನು. ಹೇಗಾದರೆ ಹಿರಣ್ಯಕಶಿಪು ಆ ಸೇಡಿನಿಂದ ಸದಾಕಾಲ ಹರಿ ಹರಿ ಹರಿ, ಎಲ್ಲಿ 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 ಹರಿ ಎಲ್ಲಿ ಅಂತ ವಿಷ್ಣುವನ್ನೇ ಸ್ಮರಣೆ ಮಾಡ್ತಾ ಇದ್ನೋ, ಸ್ಮರಣೆ ಮಾಡಿದಂತಹವನಿಗೆ ನರಸಿಂಹ ಬಂದು ಅಲ್ಲಿ ಮುಕ್ತಿ ಕೊಟ್ಟ. ಇಲ್ಲಿ ಇವನು ಕೂಡ ಸದಾಕಾಲ ಹರಿಯ ಒಂದು ವೇಷವನ್ನೇ ಧರಿಸಿಕೊಂಡು ಹರಿಯನ್ನೇ ಸ್ಮರಿಸ್ತಾ ಇದ್ದಿದ್ದರಿಂದ ಮುಕ್ತಿಂಬೊಂದೆ ನರೇಂದ್ರ, ಅವನಿಗೂ ಕೂಡ ಮುಕ್ತಿಯನ್ನ ಪ್ರಸಾದಿಸ್ತಾ ಶ್ರೀಕೃಷ್ಣ. ಇಲ್ಲಿಗೆ ಪೌಂಡ್ರಕ ವಾಸುದೇವನ ವಧೆಯನ್ನ ಮುಗಿಸಿ ಕೃಷ್ಣ ಆನಂದವಾಗಿದ್ದದನ್ನು ಕಂಡುವೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.